ನನ್ನ ಹೆಸರು ಶಾಂತಲಾ. ಇದೇ ಬೆಂಗಳೂರ ಹುಡುಗಿ. ಮಲ್ಲೇಶ್ವರ, ಗಾಂಧಿ ಬಜಾರ್, ಜಯನಗರದಲ್ಲೇ ಅಡ್ಡಾಡುತ್ತಾ ಬೆಳೆದವಳು. ಜೊತೆಗಿದ್ದವರ ಮಾತನ್ನೇ ನಂಬುವುದಾದರೆ ನಾನು ಬ್ಯೂಟಿ ಕ್ವೀನ್. ಅಸೂಯೆ ಪಟ್ಕೋಬೇಡಿ. ಯೌವನದ ದಿನಗಳಲ್ಲಿ ನನ್ನನ್ನು ಪ್ರೀತಿಸಿದವರಿಗೆ, ಆರಾಧಿಸಿದವರಿಗೆ, ಪ್ರೇಮ ಭಿಕ್ಷೆ ಬೇಡಿದವರಿಗೆ ಲೆಕ್ಕವಿಲ್ಲ. ಆದರೆ ನಾನು ಯಾರಿಗೂ ಬಲಿಯಲಿಲ್ಲ. ಬದಲಾಗಿ ಅಪ್ಪ ಅಮ್ಮ ತೋರಿಸಿದ ಹುಡುಗನನ್ನೇ ಮದುವೆಯಾದೆ. ಈಗ ನನಗೆ 24 ವರ್ಷದ ಮಗನಿದ್ದಾನೆ. 3 ವರ್ಷದ ಹಿಂದೆ ಮಗನ ಡಿಗ್ರಿ ಅಂತಿಮ ವರ್ಷದ ಫಲಿತಾಂಶ ಬರುವುದಿತ್ತು. ಅವನು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗ್ತಾನೆ ಎಂಬ ಬಗ್ಗೆ ನನಗೆ ಗ್ಯಾರಂಟಿ ಇತ್ತು. ಆದರೂ ತಳಮಳ, ಒಂಥರ ಭಯದಿಂದಲೇ ವೆಬ್ಸೈಟ್ನಲ್ಲಿ ಮಗನ ಫಲಿತಾಂಶ ನೋಡಲು ಕುಳಿತೆ. 2 ನಿಮಿಷದಲ್ಲಿ ಗೊತ್ತಾಗಿ ಹೋಯ್ತು, ನನ್ನ ಮಗ ರ್ಯಾಂಕು ಬಂದಿದ್ದ. ಖುಷಿಯಾಗದೇ ಇರುತ್ತಾ? ನನ್ನೆತ್ತರ ಬೆಳೆದಿದ್ದವನನ್ನು ಬಾಚಿ ತಬ್ಬಿಕೊಂಡೆ. ಹಣೆಗೆ ಮುತ್ತಿಟ್ಟೆ. ಸಂತೋಷ ತಡೆಯಲಾರದೆ ಅತ್ತು ಬಿಟ್ಟೆ. ಸುದ್ದಿ ಗೊತ್ತಾದದ್ದೇ ತಡ. ಪೇಪರಿನವರು, ಟಿವಿಯವರು, ಮಗನ ಗೆಳೆಯ ಗೆಳತಿಯರು ಬಂದೇ ಬಿಟ್ಟರು. ನಮ್ಮ ಯಜಮಾನರು ಎಲ್ಲವನ್ನೂ ಕೂಲ್ ಆಗಿಯೇ ತೆಗೆದುಕೊಂಡರು. ಇಡೀ ಬೀದಿಯೇ ನನ್ನ ಮಗನನ್ನು ಮೆಚ್ಚುಗೆ ಬೆರಗು ಅಸೂಯೆಯಿಂದ ನೋಡುತ್ತಿತ್ತಲ್ಲ. ಆಗಲೇ ಅವನು ನೆನಪಾಗಿಬಿಟ್ಟ. ಛೇ, ನಿಮ್ಮೊಂದಿಗೆ ಸುಳ್ಳು ಹೇಳಲಾರೆ. ಅವನು ಅಂದರೆ ನನ್ನ ಬಾಯ್ ಫ್ರೆಂಡು. ತಮಾಷೆ ಎಂದರೆ ನನಗೆ ಅವನ ಹೆಸರೇ ಗೊತ್ತಿರಲಿಲ್ಲ. ಈಗಲೂ ಗೊತ್ತಿಲ್ಲ. ನಾನು ಅವನನ್ನು ಸ್ಟುಪಿಡ್ ಎಂದೇ ಕರೆಯುತ್ತಿದ್ದೆ. ಹಾಗೆ ಕರೆದಾಗಲೆಲ್ಲ ಅವನು ಹಾಯ್ ಸ್ವೀಟಿ ಅನ್ನುತ್ತಿದ್ದು. ಅವನು ಸ್ಟುಪಿಡ್, ನಾನು ಸ್ವೀಟಿ. ಅವನು ಪರಿಚಯವಾದುದು ನನ್ನ ಯೌವನದ ವೈಭವದ ದಿನಗಳಲ್ಲಿ. ಆಗಲೂ ನಮ್ಮ ಮನೆಗೆ ಫೋನ್ ಇತ್ತು. ಆ ನಂಬರ್ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. 26579778. ನಾನು ಆಗಷ್ಟೇ ಪಿಯುಸಿ ಮುಗಿಸಿ ಬಿಎಸ್ಸಿಗೆ ಕಾಲಿಟ್ಟಿದ್ದೆ. ಅದೊಂದು ದಿನ ನನ್ನ ಸೌಂದರ್ಯಕ್ಕೆ ಮರುಳಾಗಿ ಬೆಳಗಿನಿಂದ ಹಿಂದೆಯೇ ಓಡಾಡಿದವರನ್ನು ನೆನಪು ಮಾಡಿಕೊಳ್ಳುತ್ತಾ ನನ್ನೊಳಗೆ ನಾನೇ ನಗುತ್ತಾ. ಮತ್ತದೇ ಬೇಸರ, ಅದೇ ಸಂಜೆ, ಅದೇ ಏಕಾಂತ ಎಂದು ಹಾಡುತ್ತಿದ್ದಾಗಲೇ ಫೋನು ರಿಂಗ್ ಆಯಿತು. ನಾನು ಹಲೋ ಎನ್ನುವಷ್ಟರಲ್ಲಿ ಕಟ್ ಆಯಿತು. ನಾನು ಫೋನ್ ಮರೆತೆ. ಹಾಡಿಗೆ ಹೊರಳಿಕೊಂಡೆ. ನಿಮಿಷದ ನಂತರ ಮತ್ತೆ ಟ್ರಿನ್ ಟ್ರಿನ್ ಟ್ರಸ್ಟ್ ಟ್ರಿನ್. ನಾನು ಹಲೋ ಅನ್ನುವಷ್ಟರಲ್ಲಿ ಮತ್ತೆ ಕಟ್ಟಾಯಿತು. ಹೀಗೆ 5-6 ಬಾರಿ ಆಯ್ತು. ಕಡೆಗೊಮ್ಮೆ ಅದು ಟ್ರಿನ್ ಅಂದ ತಕ್ಷಣವೇ ಫೋನ್ ಎತ್ತಿಕೊಂಡು ಹೇಗೆ ಬೈದೆ ಅಂತೀರಾ? ನಾನು 10 ನಿಮಿಷ ಬೈದು ಸುಸ್ತಾದಾಗ ಆ ಕಡೆಯಿಂದ ಗಂಡಸೊಬ್ಬ ಮೇಡಮ್ ರಾಂಗ್ ನಂಬರ್ ಅಂದ. ಅವನೇ ಮುಂದಾಗಿ ಸಾರಿ ಕೇಳುವ. ಆಗಲೂ ನಾನು ಸಿಟ್ಟಿನಲ್ಲಿ ಸ್ಟುಪಿಡ್ ಎಂದು ಗುಡುಗಿದರೆ ಎಸ್ ಅಂದ. ಹಿಂದೇನೆ ನೀವು ಸಖತ್ ಸ್ವೀಟಿ ಕಣ್ವಿ ತಂದು ಫೋನ್ ಇಟ್ಟ. 4 ದಿನದ ನಂತರ ಮತ್ತೆ ಅವನ ಫೋನ್ ಬಂತು. ನಾನು ಹಲೋ ಅಂದ ತಕ್ಷಣ ನಾನು ಕಣ್ವಿ ಸ್ಟುಪಿಡ್ಡು ಅಂದುಬಿಟ್ಟ. ಕಳೆದ ಬಾರಿ ಬೈ ಮಿಸ್ಪೀಕ್ ನಿಮಗೆ ಫೋನ್ ಮಾಡಿಬಿಟ್ಟೆ ಸಾರಿ ಅಂದ. ಇಂಜಿನಿಯರಿಂಗ್ ಕಡೆಯ ವರ್ಷದಲ್ಲಿದ್ದೀನಿ ಅಂದ. ನನ್ನ ಬಗ್ಗೆ ಕೇಳಿದ. ಹೇಳಿದೆ. ಹೆಸರೇನ್ರಿ ಅಂದ. ಹೇಳಲ್ಲ ಅಂದೆ. ತೊಂದರೆ ಇಲ್ಲ, ನಿಮ್ಮನ್ನು ಸ್ವೀಟಿ ಅಂತಾನೆ ಕರೀತೀನಿ ಅಂದ. ಹೌದು. 2ನೇ ಬಾರಿಯ ಮಾತುಕತೆಯಲ್ಲೇ ಅವನು ವಿಪರೀತ ಇಷ್ಟವಾಗಿ ಬಿಟ್ಟ. ಆವತ್ತಿಂದ ದಿನದಿನವೂ ಫೋನ್ ಮಾಡುವುದು ನಮ್ಮ ಅಭ್ಯಾಸವೇ ಆಗಿ ಹೋಯಿತು. ಇಬ್ಬರೂ ಹರಟುತ್ತಿದ್ದೆವು. ಕೋಳಿ ಜಗಳ ಆಡುತ್ತಿದ್ದೆ. ಫೋನ್ನಲ್ಲೇ ರಾಜಿಯಾಗುತ್ತಿದ್ದೆವು. ಒಮ್ಮೊಮ್ಮೆ ಆತ ಸ್ವೀಟಿ ಒಂದು ಹಾಡು ಪ್ಲೀಸ್ ಅನ್ನುತ್ತಿದ್ದ. ನಾನು ಹಾಡುತ್ತಿದ್ದೆ. ನನ್ನ ಸಡಗರ ಸಂಕಟವನ್ನೆಲ್ಲ ಹೇಳಿಕೊಳ್ಳುತ್ತಿದ್ದ. ಹೌದು, ನನಗೆ ಗೊತ್ತಿಲ್ಲದಂತೆ ನಾನು ಅವನನ್ನು ಪ್ರೀತಿಸ್ತಾ ಇದ್ದೆ. ಆದ್ರೆ ಹೇಳಿಕೊಳ್ಳಲು ಭಯ, ನಾಚಿಕೆ, ಸಂಕೋಚ. ಹಾಗೇನೆ ಅವನೇನಾದ್ರೂ ಬೇರೆ ಜಾತಿಯವನಾಗಿದ್ರೆ, ಸಖತ್ ಕುರೂಪಿಯಾಗಿದ್ರೆ, ನನಗಿಂತ ಕುಳ್ಳ ಆಗಿಬಿಟ್ಟಿದ್ರೆ, ಅಥವಾ ಅವನು ನನಗಿಂತ ಚೆನ್ನಾಗಿದ್ದು ಅದೇ ಕಾರಣದಿಂದ ನನ್ನ ಪ್ರೀತಿನ ನಿರಾಕರಿಸಿಬಿಟ್ರೆ, ಇಂಥವೇ ಅನುಮಾನಗಳ ಮಧ್ಯೆ ನಾನು ಕಂಗಾಲಾಗಿ ಹೋದೆ. ನೆಮ್ಮದಿಯಿಂದ ಉಳಿಬೇಕಾದ್ರೆ ಅವನಿಂದ ದೂರಾಗಬೇಕು ಅಂದುಕೊಂಡೆ. ಮದ್ರಾಸಿಗೆ ಓದಲು ಹೋಗೋಣ ಅಂತ ಯೋಚಿಸಿದೆ. ಅಪ್ಪ ಅಮ್ಮನನ್ನು ಒಪ್ಪಿಸಿದೆ. ಕಡೆಗೆ ಅವನಿಗೂ ನನ್ನ ಪಯಣದ ವಿಷಯ ಹೇಳಿದೆ. ಆತ ಬೇಸರಗೊಂಡ. ಮರುಕ್ಷಣವೇ ಸರಿ, ಬೆಸ್ಟ್ ಆಫ್ ಲಕ್, ನಂಗೆ ಈಗ ಕೆಲಸ ಸಿಕ್ಕಿದೆ. ಇದು ನನ್ನ ಪರ್ಸನಲ್ ನಂಬರ್. ಮದ್ರಾಸಿಂದ ಪ್ಲೀಸ್ ಫೋನ್ ಮಾಡಿ ಅಂದ. ಓಹುಂ, ನಾನು ಅವನಿಗೆ ಫೋನ್ ಮಾಡಲೇ ಇಲ್ಲ. ನಿಧಾನವಾಗಿ ಅವನನ್ನು ಮರೆತ ಅಥವಾ ಹಾಗಂತ ಭಾವಿಸಿದೆ. ಮುಂದೆ ಅಪ್ಪ ಅಮ್ಮ ತೋರಿಸಿದ ಹುಡುಗನನ್ನೇ ಮದುವೆಯಾದೆ. ಅವನು ಸಾಫ್ಟ್ವೇರ್ ಎಂಜಿನಿಯರ್ ಎಂದು ತಿಳಿದು ಖುಷಿಯಾದೆ. ಆದರೆ ಗಂಡನ ಪಕ್ಕ ಹೋದಾಗಲೆಲ್ಲ ಅವನು ನೆನಪಾಗಿ ಬಿಡ್ತಿದ್ದ. ನನ್ನ ಗಂಡ ಇದ್ದನಲ್ಲ, ಒಂಥರ ಮೂಡಿ ಪರ್ಸನ್ ಕಣ್ರಿ.
ಅವನಿಗೆ ನನ್ನ ಭಾವನೆಗಳೇ ಅರ್ಥ ಆಗ್ತಾ ಇರಲಿಲ್ಲ. ಆತ ಯಾವತ್ತೂ ನನ್ನ ಸೌಂದರ್ಯವನ್ನು ಹೊಗಳಲಿಲ್ಲ, ಹಾಡಿಗೆ ತಲೆ ದೂಗಲಿಲ್ಲ, ನನ್ನನ್ನ ಕಾಡಲಿಲ್ಲ, ಕೆರಳಿಸಲಿಲ್ಲ, ಜಗಳಕ್ಕೆ ಬರಲೇ ಇಲ್ಲ, ಜೋಕು ಹೇಳಿ ನಗಿಸಲಿಲ್ಲ, ಸುಮ್ಮನೆ ಹೆದರಿಸಲಿಲ್ಲ. ಬದಲಿಗೆ ತಾನಾಯಿತು, ತನ್ನ ಕೆಲಸವಾಯಿತು ಅಂದುಕೊಂಡು ತೆಪ್ಪಗಿದ್ದರು. ಹೌದು, ನಮಗೆ ಎಲ್ಲ ಇತ್ತು ಸಾಮರಸ್ಯವೊಂದನ್ನು ಬಿಟ್ಟು. ಯಾಕೋ ಈತ ನನಗೆ ಸರಿಯಾದ ಜೋಡಿಯಲ್ಲ ಅಂದುಕೊಳ್ಳುವ ವೇಳೆಗೆ ಮಗ ಹುಟ್ಟಿಬಿಟ್ಟ ನಂತರ ಎಲ್ಲವನ್ನೂ ಸಹಿಸಿಕೊಂಡು ಟಿಪಿಕಲ್ ಇಂಡಿಯನ್ ಹೆಂಗಸಾಗಿ ನಾನು ಉಳಿದುಬಿಟ್ಟೆ. ನನ್ನ ಮಗ ರ್ಯಾಂಕ್ ಬಂದನಲ್ಲ, ತಕ್ಷಣವೇ ಹಳೆಯ ಗೆಳೆಯ ನೆನಪಾದ. ಈ ಖುಷಿಯನ್ನು ಅವನೊಂದಿಗೆ ಹೇಳ್ಕೋಬೇಕು ಅನ್ನಿಸಿ ಹಳೆಯ ಡೈರಿಗಳನ್ನು ತಿರುವಿ ಹಾಕಿದೆ. ನೋಡಿ, ಅವನು ಕೊಟ್ಟಿದ್ದ ಪರ್ಸನಲ್ ಫೋನ್ ನಂಬರು ಸಿಕ್ಕೇ ಬಿಡ್ತು. ಉದ್ವೇಗದಿಂದಲೇ ಡಯಲ್ ಮಾಡಿ ಹಲೋ ಅಂದರೆ ಆ ಕಡೆಯಿಂದ ಅವನು ಸ್ವೀಟಿ ಅಂದ. ಅವನ ದನಿಯಲ್ಲಿ ಅದೇ ಹಳೆಯ ಆಸೆ, ಕಾತುರ, ಮೋಹ. ನಾನು ನಿಂತಲ್ಲೇ ಕುಣಿದೆ, ನವಿಲಾದೆ, ಒಮ್ಮೆ ಬಿಕ್ಕಳಿಸಿದೆ, ನನ್ನ ಬದುಕಿನ ಕತೆ ಹೇಳಿಕೊಂಡೆ. ಅವನು ನನಗೂ ಮದುವೆಯಾಯ್ತು, ಎದೆಯೆತ್ತರ ಬೆಳೆದ ಮಗನಿದ್ದಾನೆ ಅಂದೆ. ಕಡೆಗೆ ಐ ಲೈಕ್ ಯು ವೆರಿ ಮಚ್ ಎಂದು ಫೋನ್ ಇಟ್ಟ. ಆನಂತರದಲ್ಲಿ ಅವನನ್ನು ಮದುವೆಯಾಗದೆ ತಪ್ಪು ಮಾಡಿದೆ ಎಂಬ ಭಾವನೆ ನನ್ನನ್ನು ಬಿಡದೆ ಕಾಡಿತು. ಅಂದಿನಿಂದ ದಿನಾಲೂ ನಾನೇ ಮುಂದಾಗಿ ಫೋನು ಮಾಡುತ್ತಿದ್ದೆ, ಹೊರಗಡೆ ಹಿಂದ. ಅಪ್ಪಿ ತಪ್ಪಿ ಕೂಡ ಅವನಿಗೆ ನನ್ನ ಮನೆಯ ನಂಬರು ಕೊಡಲಿಲ್ಲ. ಈ ವಿಷಯ ಅಕಸ್ಮಾತ್ ನನ್ನ ಗಂಡನಿಗೆ ಗೊತ್ತಾಗಿಬಿಟ್ಟರೆ, ಹೀಗೆ ಒಂದು ದಿನ ನನ್ನ ಸ್ಟುಪಿಡ್ಡು ಗೆಳೆಯನೊಂದಿಗೆ ಮಾತಾಡುತ್ತಾ ಇದ್ದಕ್ಕಿದ್ದಂತೆ, ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೆ, ಆದ್ರೆ ಹೇಳಿಕೊಳ್ಳಲಿಲ್ಲ, ಸಾರಿ ಅಂದು ಬಿಟ್ಟೆ. ಹಿಂದೆಯೇ ನನ್ನ ಗಂಡನ ವಿಲಕ್ಷಣ ವರ್ತನೆಯ ಕುರಿತು ಹೇಳಿಕೊಂಡೆ. ಆತ ಹೌದಾ, ಬಿ ಕೂಲ್, ಟೇಕ್ ಇಟ್ ಈಸಿ ಅಂದ. ಅವನ ಮಾತಿನಿಂದ ಎಂಥದೋ ಸಮಾಧಾನ ಮಾಡಿಕೊಂಡು ಮನೆಗೆ ಬಂದೆನಲ್ಲ. ನಂತರದ ಒಂದೆರಡೇ ನಿಮಿಷಗಳಲ್ಲಿ ತೀರಾ ಕೆಟ್ಟ ಸುದ್ದಿ ಬಂತು. ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿತ್ತು, ಆತ ಸ್ಥಳದಲ್ಲೇ ತೀರಿಕೊಂಡಿದ್ದ. ಆ ಕ್ಷಣದಿಂದಲೇ ನನ್ನನ್ನು ಪಾಪಪ್ರಜ್ಞೆ ಕಾಡತೊಡಗಿತು. ಗಂಡನಿಗೆ ನಾನು ಮೋಸ ಮಾಡಿದೆ ಅನ್ನಿಸ್ತು, ಅವನನ್ನು ನಿರ್ಲಕ್ಷಿಸಿದೆ ಅನ್ನಿಸ್ತು. ಆನಂತರ ನಾನು ನನ್ನ ಬಾಯ್ ಫ್ರೆಂಡ್ನನ್ನು ಸಂಪೂರ್ಣ ಮರೆತೇ ಬಿಟ್ಟೆ. ಯಾಕೋ ಏನೋ ಆಮೇಲೆ ಅವನು ಫೋನು ಮಾಡಲಿಲ್ಲ. ಕಾಲಕ್ಕೆ ಯಾವ ತಡೆ? ಪದವಿ ಮುಗಿದ ಮರುವರ್ಷವೇ ನನ್ನ ಮಗನಿಗೆ ಕೆಲಸ ಸಿಕ್ಕು. ನಂತರದ 6 ತಿಂಗಳಿಗೆ ಒಬ್ಬಳು ಸುಂದರಿಯೊಂದಿಗೆ ಬಂದು ನಿಂತ ಮಗ. ಅಮ್ಮ, ಇವಳನ್ನು ಮದುವೆ ಆಗ್ತೀನಿ, ಒಪ್ಪಿಕೋ ಅಂದ. ನನಗಂತೂ ಧೈರ್ಯ ಇರಲಿಲ್ಲ, ಆದರೆ ನನ್ನ ಮಗನಿಗೆ ಆ ಧೈರ್ಯ ಇದೆ. ಆತ ನೆಮ್ಮದಿಯಿಂದಿರಲಿ ಅಂದುಕೊಂಡೆ. ನಾನು ಅಡುಗೆ ಮನೆ ಸೇರಿ ಯುವ ಜೋಡಿಗೆ ಸ್ವಲ್ಪ ಹೊತ್ತು ಗಂಡನ ರೂಮ್ ಬಿಟ್ಟು ಕೊಡೋಣ ಎಂದುಕೊಂಡೆ. ಆ ರೂಮ್ನ ಕ್ಲೀನ್ ಮಾಡೋಣ ಎಂದು ಹೋದರೆ, ಪರ್ಸನಲ್ ಎಂದು ಬರೆದಿದ್ದ ಡೈರಿ ಗಂಡನ ಟೇಬಲ್ ಒಳಗಿನ ಡ್ರಾವರ್ನಲ್ಲಿ ಆಕಸ್ಮಿಕವಾಗಿ ಕಣ್ಣಿಗೆ ಬಿತ್ತು. ಕುತೂಹಲದಿಂದ ಅದರ ಪುಟ ತಿರುವಿದರೆ ನನ್ನ ಗಂಡ ತನ್ನ ಮುದ್ದಾದ ಅಕ್ಷರದಲ್ಲಿ ಬರೆದಿದ್ದು ರಾಂಗ್ ನಂಬರ್ ಸ್ವೀಟಿ 26579778. ಡಿಯರ್ ರೀಡರ್, ಈಗ ಅರ್ಥವಾಯಿತಲ್ಲ, ನಮಗೆ ಏನು ಬೇಕೋ ಅದನ್ನು ದೇವರು ಖಂಡಿತ ಕೊಟ್ಟಿದ್ದಾನೆ. ಆದರೆ ನಾವು ಅದನ್ನು ಬೇರೆಲ್ಲೋ ಹುಡುಕ್ತೀವಿ. ನಿಜ ಸಂಗತಿ ತಿಳಿಯುವ ವೇಳೆಗೆ ತುಂಬಾ ತಡವಾಗಿರುತ್ತೆ. ಶಾಂತಲೆಯ ಕಥೆಯ ತರ. ಅಂಥದೊಂದು ಪರಿಸ್ಥಿತಿ ನಮಗ್ಯಾರಿಗೂ ಬಾರದಿರಲಿ. ಧನ್ಯವಾದ.